ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ, ಸಿನಿಮಾ ಆದ್ಮೇಲೆ ಬಂಗಾರ ಗಿಂಗಾರ ಇರೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಣ್ಣ. ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನಾನು ಕೇಳ್ಬಿಡಿ, ಅವ್ರನ್ನ ಕೇಳಿ. ಇದರಲ್ಲಿ ನನ್ನೊಂದು ಪುಟ್ಟ ಪಾತ್ರ, ಊರಿನ ಗೌಡ, ನನ್ನ ಹೆಂಡತಿ ಕ್ಯಾರೆಕ್ಟರ್. ಅವರು ಗೊಬ್ಬರ ಕುಡಕ. ಒಂದು ಊರಲ್ಲಿ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ. ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ, ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಡಾಡ್ಕೊಂಡು ಆ ಥರ ಒಂದು ಸಿಚುವೇಶನ್ ವಿಜಯ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸುಮಾರು 3 ವರ್ಷದಿಂದನೇ ಶುರುವಾಯಿತು. ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ವಿಜಯಣ್ಣ. ಮತ್ತು ನಮ್ಮ ಸೀನಣ್ಣ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನಾದ್ರು ಕೇಳ್ಬೇಕು ನನ್ನ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ. ಹಾ ಹೌದಣ್ಣ, ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸಾಗಿ ಕಡಿಮೆ ಆಗಿಲ್ಲ. ಹಾ ಸೀರಿಯಲ್ ಮಾಡೋಕ್ಕಿಂತ ಮುಂಚೆನೆ ಮಾಡಿದಲ್ವಾ, ಅದೇ ಥರ ಒಂಥರ ಖಡಕ್ ಆಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ ಸೀನಣ್ಣ ಥರ ಆರಾಮ್ಸೆ ಮೆರೆದಾಡ್ಕೊಂಡು ಕುಣದಾಡ್ಕೊಂಡು. ಅಣ್ಣ ರೀಲ್ಸ್ ಗಿಲ್ಸ್ ಎಲ್ಲ ಈಗಲೂ ಸಹ ಸೂಪರ್ ಮಾಡ್ತಾ ಇರ್ತಾರೆ. ಸ್ಟಿಕ್ಕರ್ ಇಲ್ಲ, ಆಕ್ಚುಲಿ ನಾನು ಸೀನಣ್ಣನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟರ್. ಇವ್ರ ಕ್ಯಾರೆಕ್ಟರ್ ನಾನ್ ಮಾಡ್ತಾ ಇರೋದು ಅಲ್ವಣ್ಣ. ಸ್ಟಿಕ್ಕರ್ ನಂದೇನಲ್ಲ. ಅದ್ಭುತವಾಗಿ ಬಂದಿದೆ, ಬಹಳ ಖುಷಿ ಆಗುತ್ತೆ. ಈ ಟ್ರೈಲರ್ ನೋಡಿದ್ರಲ್ಲ, ಬಹಳ ಸಖತ್ತಾಗಿದೆ. ಸಂಭಾಷಣೆ ಸೂಪರ್ ಆಗಿ ಬರೆದಿದ್ದಾರೆ. ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಟ್ಟಂತ ವಿಜಯ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಪ್ಪ, ಎಲ್ಲ ನೆರೆದಿರೋಂಥವ್ರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ತುಂಬ ವರ್ಷಗಳಿಂದ ಇಬ್ಬರು, ಈಗ ವಿಜಯ್ ಅವರು ಡೈರೆಕ್ಟ್ರು, ಅವರು ನಾವು ಭಾಳಷ್ಟು ಮಾತಾಡಿರೋದುಂಟು ಈ ಸಿನಿಮಾ ಬಗ್ಗೆ. ಇಲ್ಲ ದಾಸಪ್ಪನ ಮಾಡಬೇಕು ಅಂತ. ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಇವತ್ತು ಇಲ್ಲಿ ಕೂತಿರುತ್ತೆ ಭಾಳ ಖುಷಿ ಆಗ್ತಾಯಿದೆ. ತುಂಬ ಇದಂದರೆ ನಮ್ಮ ಸಂಸ್ಕೃತಿಗಳು ಎಲ್ಲ ಮರೆಯಾಗ್ತಾ ಇದ್ದಾವೆ. ಈಗ ದಾಸಪ್ಪಂದೊಂದಿಗೆ ಅವ್ರು ಕೇಳೋದಿಲ್ಲ, ಊರ ಕಡೆ ಎಲ್ಲ ಈ ಸಂಸ್ಕೃತಿಗಳನ್ನು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಇಲ್ಲ ಇದನ್ನ ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು. ಯಾಕೆಂದರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನು ಅಂದರೆ ಬೇರೆ ಥರ ತಿಳ್ಕೊತಾ ಇರ್ತಾರೆ. ಬಟ್ ಒಂದು ಸೂಪರ್ವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ದಾಸಪ್ಪರವ್ರು. ಅವರ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರೋದು. ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದನ್ನ ಮಾಡ್ಕೊಂಡು ಹೋಗಬೇಕು. ಅದನ್ನು ಒಂದು ಪಾರ್ಟ್ ಆಫ್ ತೊಗೊಂಡು ಅವ್ರದ್ದು ಹಳ್ಳಿಗಳಲ್ಲಿ ನಡೆಯುವಂಥ ತರಲೆಗಳು ಏನೇನಾಗುತ್ತೆ, ಮತ್ತು ಒಬ್ಬ ಊರಲ್ಲಿ ಅತೀ ಆರಾಮಾಗಿ ಬದುಕೋನು ಅಂದರೆ ಒಬ್ಬನೇ. ಅದು ಏನು ಅಂದರೆ ಮನೆ ಚಿಂತೆ ಇಲ್ದೇ, ಊರು ಚಿಂತೆ ಇಲ್ದೇ, ಅಚ್ಚುಕಟ್ಟಾಗಿ ಬಾರ್ ಚಿಂತೆ ಮಾಡ್ಕೊಂಡಿರೋನು ಬದುಕ್ತಾ ಇರ್ತಾನೆ. ಸೊ ಊರಲ್ಲಿ ಗತ್ತಾಗಿ ಬದುಕೋನು ಅಂದರೆ ಒಬ್ಬನೇ ಒಬ್ಬ. ಊರು ಏನಾರಾಗಲಿ, ಊರು ಹಾಳಾಗಲಿ ಉದ್ದಾರಾಗಲಿ, ಅವನು ಅಚ್ಚುಕಟ್ಟಾಗಿ ಕುಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಆ ಕ್ಯಾರೆಕ್ಟ್ರನ್ನ ಕೊಟ್ಟರು. ಸೊ ಆ ಕ್ಯಾರೆಕ್ಟರ್ ಹಿಡಿಯೋಕ್ಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು. ಕುಡ್ಕೊಂಡು ಮಾಡ್ಕೊಂಡು ಮಂಜಣ್ಣನ ರೇಗಿಸ್ಕೊಂಡು. ಸೊ ಒಂಥರ ಊರಲ್ಲಿ ಕಿತಾಪತಿ ಮಾಡೋ ಅಂತ ಕುಡ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿದೆ ಕ್ಯಾರೆಕ್ಟ್ರ್. ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ಗಳೆಲ್ಲ ಸಾಥ್ ಕೊಟ್ಟರು, ಮಾಡಿ ಒಬ್ಬರವ್ರೆ ಮಾಡಿ ಅಂತ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವ್ದನ್ನ ಹೇಳಿ? ಇಲ್ಲ, ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಅವರೇ ಹೆಂಗೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟಲ್ಲಿ ಇದ್ದು ಅಲ್ಲಿ ಸ್ಪಾಟಲ್ಲಿ ಒಂದೊಂದು ಥರ ಆಗ್ಬಿಡೋದು ಡೈಲಾಗು. ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡ್ದೋ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರು ನೀವು ಹೇಳಬೇಕು. ಸೊ ಒಂದೊಳ್ಳೆ ಊಟ ಬಡಿಸ್ಬೇಕು ಅಂತ ಆಸೆ ನಮಗೆ. ಬಡಿಸಿದ್ದೀವಿ. ಊಟ ಮಾಡಿ ರುಚಿ ಇದೆಯೋ ಇಲ್ವೋ ಅನ್ನೋದು ನೀವು ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇತ್ತಲ್ಲ ಬನ್ನು, ಕ್ರೀಮ್ ಬನ್ನು. ಯಾವುದು ಕ್ರೀಮ್ ಬನ್ನ? ಕೆಂಪಿ ಹೇಳ್ತೀನಿ ಮಕ್ಕೋಗಿ. ಇಲ್ಲ ಸರ್, ಅದ್ರ ರುಚಿ ಇಲ್ಲ ನನಗೆ. ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು, ಅದ್ರ ಕಡೆ ಗಮನ ಇತ್ತು, ಇದ್ರ ಕಡೆ ಗಮನ ಇಲ್ಲ. ಗೌಡ್ರು ತಿನ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದೆ. ಅವನು ಅದೇನು ಕ್ರೀಮ್ ಬನ್ನ ಅಂತ ನನಗೆ ತಿರುಗಿಸ್ಬಿಟ್ಟ. ಸೊ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಿ ಆಯಿತು. ಮತ್ತು ನಮ್ಮ ಋಷಭತಿಪುರದಲ್ಲಿ ಅವ್ರೂರಲ್ಲೇ ಮಾಡೋದು ಶೂಟಿಂಗು. ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಗೊತ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಸ್ಟೇಜ್ ಮೇಲಿರುವಂಥ ಎಲ್ಲ ನಟರಿಗೆ, ನಿರ್ದೇಶಕರಿಗೆ, ಸ್ಪೆಷಲಿ
ಬಹದ್ದೂರ್ ಚೇತನ್ ಸರ್ಗೆ ಎಲ್ರಿಗೂ ನಮಸ್ಕಾರ. ವಿಜಯ್ ಖಿಲಾರ ಅವರು ಆಲ್ವೇಸ್ ಒಂದು ರೀಸೆಂಟ್ಲಿ ಒಂದು ಸಾಂಗ್ ಮಾಡಿದರು, ಅದನ್ನ ತೊಗೊಂಡು ಬಂದರು. ಎಷ್ಟು ಸೊಗಸಾಗಿ ಶೂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದರು. ಅಂದರೆ ಅವ್ರ ಕನಸು ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕನಸು ಕಟ್ಕೊಂಡು ದಾಸಪ್ಪ ಅಂತ ಸಿನಿಮಾ ಮಾಡಿದ್ದಾರೆ. ಅದ್ರ ಟ್ರೇಲರ್ ಬಂದುಬಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ಈಗಲೂ ನೋಡ್ಬೋದು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ. ಸೊ ವಿಜಯ್ ಕನಸು ಏನಿದೆ ಎಲ್ರಿಗೂ ಹಂಚಿಕೊಟ್ಟಿದ್ದಾರೆ. ಸಕ್ಸಸ್ ಆಗಲಿ, ಸಿನಿಮಾ ಗೆಲ್ಲಿ, ಕನ್ನಡ ಸಂಸ್ಕೃತಿ ಬೆಳೀಲಿ, ಉಳೀಲಿ. ಎಲ್ರಿಗೂ ಧನ್ಯವಾದಗಳು. ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ. ಥ್ಯಾಂಕ್ ಯು. ಒಂದೇ ಟ್ರೈಲರ್ ಇರೋದು, ಸಾಂಗ್ಸ್ ಏನೂ ಇಲ್ಲ. ಹಾಗಾಗಿ ಆ ಟ್ರೈಲರ್ ತಗೊಂಡು ಎಲ್ಲ ಕಡೆನೂ ಪ್ರಮೋಷನ್ಗೆ ಅಂತ ಮಾಡ್ತಾ ಇದ್ದೀವಿ. ಜೊತೆಲಿ ಸಿನಿಮಾ ತಂಡ ಸೇರಿಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀವಿ. ರಿಲೀಸ್ವರೆಗಲ್ಲ, ರಿಲೀಸ್ ಆದ್ಮೇಲೆ ಜೊತೆಲಿ ಇರ್ತೀವಿ. ರಿಲೀಸ್ ಬಂದ್ಬಿಟ್ಟು ಯಾವುದು ಟ್ರೈಲರಾ? ಸಿನಿಮಾ ಬಂದ್ಬಿಟ್ಟು ಪ್ರೊಡ್ಯೂಸರ್ ಇರ್ತಾರಲ್ಲ, ಪ್ರೊಡ್ಯೂಸರು ಡೈರೆಕ್ಟ್ರು ಅವರು ಡಿಸೈಡ್ ಮಾಡ್ತಾರೆ. ನಮ್ದೇನಿದೆ ಡಿಸಿಷನ್. ಎಸ್, ಥ್ಯಾಂಕ್ ಯು. ಏನಂತ ಹೇಳಿದ್ರೆ ಸಾಂಗ್ನಲ್ಲೂ ಇಲ್ದಿರುವಂಥ ಪಂಚ್ಗಳು, ಡೈಲಾಗ್ಗಳು ಟ್ರೈಲರ್ನಲ್ಲಿ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಹಳ್ಳಿ ಅಂದರೆ ಬಿ ಗ್ರೇಡ್ ಅಂದರೆ ಲೈಕ್ ಆ ಥರ ಎಲ್ಲ ನೋಡಿ. ಈಗಿನ ಏನೋ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. 1-2 ನಿಮಿಷ ಹೋಯ್ತಂದ್ರೆ ನಾವು ಮೊಬೈಲ್ ಇಟ್ಕೊಳ್ತೀವಿ. ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡೋಕೆ ಹೋದ್ರೆ ಎಲ್ಲರೂ ನೋಡ್ತೀವಿ. ಇದು ನನ್ನದೊಂದು ಒಂದು ಉದ್ದೇಶ. ಹಾಗಾಗಿ ವಿಜಯ್ ಚೆನ್ನಾಗಿ ಮಾಡಿರೋದ್ರಿಂದ OTT ಇಲ್ಲ ಸರ್, ಯೂಟ್ಯೂಬ್ಗೆ ನಾನು ಸಿನಿಮಾಗಳು ತಗೊಳ್ತಾ ಇದ್ದೀನಿ. OTTಗೆ ನಾನು ಸಿನಿಮಾ ತಗೊಂಡು ಸೇಲ್ ಮಾಡ್ಕೊಳ್ತಾ ಇದ್ದೀನಿ ಸರ್. ತುಂಬ ತಗೊಳ್ತಾ ಇದ್ದೀನಿ. ತಗೊಂಡು ನನಗೆ ಒಂದಷ್ಟು ಕಾಂಟ್ಯಾಕ್ಟ್ ಇದೆ. ಹಾಗಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಬಿ ಗ್ರೇಡ್ ಅನ್ನಿಲ್ಲ, ಎಲ್ಲರಿಗೂ ಅಂತ ಹೇಳಿದ್ರು ಡಿಯರ್. ಥ್ಯಾಂಕ್ ಯು. ಎಲ್ಲರಿಗೂ ಒಂದು ನಮಸ್ಕಾರ. ಆಮೇಲೆ ಸಿನಿಮಾ ಬಂದ್ಬಿಟ್ಟು ಅಂದ್ರೆ ಟ್ರೈಲರ್ ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ ಆಲ್ರೆಡಿ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು.